ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಈ ಮಾರ್ಚ್ 15ರ ನಂತರ ಈ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಮಾರ್ಚ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ ಇರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯಾಪಾರ ವ್ಯವಹಾರ ಮತ್ತು ಶಿಕ್ಷಣದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು. ಅದರಲ್ಲೂ ಮಾರ್ಚ್ 15ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಅದೃಷ್ಟಗಳನ್ನು ತರಲಿದೆಯಾ, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇದರಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಈ ಕುಂಭ ರಾಶಿಯವರಿಗೆ ಈ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಮಾರ್ಚ್ ತಿಂಗಳು ಅದ್ಭುತ ಶಕ್ತಿ ಮತ್ತು ಸಮೃದ್ಧಿಯ ತಿಂಗಳು ಅಂತಲೇ ಹೇಳ್ಬೋದು ಈ ಕುಂಭ ರಾಶಿಯವರಿಗೆ. ಈ ಕುಂಭ ರಾಶಿಯವರನ್ನು ಬ್ರಹ್ಮಾಂಡದ ಕೇಂದ್ರ ಬಿಂದುವನ್ನಾಗಿ ಈ ತಿಂಗಳು ನೋಡಲಾಗ್ತದೆ. ನಿಮ್ಮ ರಾಶಿಯಲ್ಲಿಯೇ ಮಂಗಳ ಮತ್ತು ರಾಹು ಎಂಬ ಪ್ರಬಲ ಗ್ರಹಗಳ ಸಂಯೋಜನೆಯು ನಡೀತಿದೆ. ಇದು ನಿಮಗೆ ಅಪಾರವಾದಂತಹ ಶಕ್ತಿ, ನಾಯಕತ್ವದ ಗುಣ ಮತ್ತು ಯಾವುದನ್ನಾದರೂ ಸಾಧಿಸಿಯೇ ತೀರ್ತೇನೆ ಎಂಬ ಹಠವನ್ನು ಕೂಡ ನಿಮಗೆ ನೀಡಲಿದೆ. ನೀವು ಹೊಸ ಯೋಜನೆಯನ್ನು ಆರಂಭಿಸಲು ಈ ಟೈಮ್ನಲ್ಲಿ ತುದಿಗಾಲಿನಲ್ಲಿ ನಿಲ್ತಾ ಹೋಗ್ತೀರಿ. ನಿಮ್ಮ ವ್ಯಕ್ತಿತ್ವವು ಕಿಚ್ಚಿನಂತೆ ಪ್ರಜ್ವಲಿಸುತ್ತಿದ್ದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಸಕಾರಾತ್ಮಕವಾಗಿ ಏರಲಿದೆ. ಅದರಲ್ಲೂ ಈ ಮಾರ್ಚ್ ಮೊದಲ ವಾರದಲ್ಲಿ ಅಂದರೆ ಮಾರ್ಚ್ 2ರಿಂದಲೇ ಶುಕ್ರನು ನಿಮ್ಮ 2ನೇ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿ ಇರೋ ಕಾರಣ ಇದು ನಿಮ್ಮ ಜೀವನದಲ್ಲಿ ಐಷಾರಾಮಿ, ಉತ್ತಮ ಭೋಜನ ಮತ್ತು ಆರ್ಥಿಕ ಧನಲಾಭಗಳನ್ನು ಕೂಡ ತರ್ತಾ ಬರ್ತದೆ. 1ನೇ ಮನೆಯಲ್ಲಿನ ಅತಿ ಉತ್ಸಾಹವನ್ನು 2ನೇ ಮನೆಯ ಸಂಪತ್ತನ್ನಾಗಿ ಪರಿವರ್ತಿಸುವುದು ಈ ತಿಂಗಳ ಪ್ರಮುಖ ಸವಾಲಾಗಿರ್ತದೆ ಈ ರಾಶಿಯವರಿಗೆ. ಹಾಗಾದರೆ ಈ ಕುಂಭ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಕುಂಭ ರಾಶಿಯಲ್ಲಿ ನಿಮ್ಮ ಮನೆಯಲ್ಲಿ ಇರೋ ಕಾರಣ ಚಡಪಡಿಕೆ ಹೆಚ್ಚಾಗಲಿದೆ. ಮಹತ್ವಾಕಾಂಕ್ಷೆಯ ಯೋಜನೆಗಳು ಕೂಡ ಕುದುರಲಿದೆ. ಹಾಗೆ ಗೊಂದಲದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 2ನೇ ಮನೆಯ ಉಚ್ಚಸ್ಥಾನದಲ್ಲಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಯೋಗಕಾರಕನಾದಂತಹ ಶುಕ್ರನು ನಿಮಗೆ ಆಕಸ್ಮಿಕ ಧನಲಾಭವನ್ನು ನೀಡಲಿದ್ದಾರೆ. ಮಧುರ ಮಾತು ಮತ್ತು ಕೌಟುಂಬಿಕ ಸಂತೋಷವೂ ಕೂಡ ಶುಕ್ರನ ಈ ಸಂಚಾರದಿಂದ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರುವು ಇರಲಿದ್ದು ಈ ಟೈಮ್ನಲ್ಲಿ ನಿಮ್ಮ ವಿವೇಕ ಹೆಚ್ಚಾಗಲಿದೆ. ಸಂತಾನ ಸುಖ ಮತ್ತು ಅದೃಷ್ಟವೂ ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ನಂತರ 2ನೇ ಮನೆಗೆ ಇದೇ ಮಾರ್ಚ್ 15ರಂದು ರಾಶಿ ಬದಲಾವಣೆಯನ್ನು ಮಾಡತಕ್ಕಂತಹ ಸೂರ್ಯನು ಅಹಂಕಾರದಲ್ಲಿ ಘರ್ಷಣೆಯನ್ನು ತರಲಿದ್ದಾರೆ. ಮತ್ತು ಇದಾದ ನಂತರ ಹಣಕಾಸಿನ ಮೇಲೆ ಹೆಚ್ಚು ಗಮನ ಇರುವಂತೆ ಕೂಡ ಮಾಡಲಿದ್ದಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಕುಂಭ ರಾಶಿಯಲ್ಲಿ ಮಂಗಳನು ಇರಲಿದ್ದು ಅಧಿಕ ಚೈತನ್ಯ ನಿಮ್ಮಲ್ಲಿ ಹೆಚ್ಚಾಗಲಿದೆ. ಅದೇ ರೀತಿಯಲ್ಲಿ ಸಿಟ್ಟು ಕೂಡ ಹೆಚ್ಚಾಗಲಿದೆ. ದೈಹಿಕ ಶಕ್ತಿಗಾಗಿ ಈ ಟೈಮ್ನಲ್ಲಿ ಮಂಗಳನ ಜಪವನ್ನು ಮಾಡೋದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಮಾರ್ಚ್ 15ರ ನಂತರವೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಮಾರ್ಚ್ 15ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ಹೇಗಿರಲಿದೆ ಎಂಬುದರ ವಿಚಾರಕ್ಕೆ ಬರೋದಾದರೆ, ನಿಮ್ಮ ವೃತ್ತಿ ಜೀವನವು ಈ ಮಾರ್ಚ್ 15ರ ನಂತರವೂ ಕೂಡ ಸಂಪೂರ್ಣವಾಗಿ ನಿಮ್ಮ ಇಚ್ಛಾಶಕ್ತಿಯಂತೆ ನಡೆಯಲಿದೆ. 1ನೇ ಮನೆಯ ಮಂಗಳ ಮತ್ತು ರಾಹುವಿನಿಂದಾಗಿ ನೀವು ಯಾವುದಕ್ಕೂ ಸಾಧ್ಯವಿಲ್ಲ ಎಂಬ ಉತ್ತರವನ್ನು ಒಪ್ಪುವುದಿಲ್ಲ. ನೀವು ದೊಡ್ಡ ಸಾಹಸಗಳನ್ನು ಮಾಡಲು, ಹೊಸ ಉದ್ಯಮವನ್ನು ಆರಂಭಿಸಲು ಅಥವಾ ನಿಮ್ಮನ್ನು ನೀವು ಬಲವಾಗಿ ಮಾರ್ಕೆಟಿಂಗ್ ಮಾಡಿಕೊಳ್ಳಲು ಇದು ಸಕಲವಾದಂತಹ ಸಮಯ ಆಗಿರಲಿದೆ ಅಂತಲೇ ಹೇಳ್ಬೋದು. ತಾಂತ್ರಿಕ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇರುವವರಿಗಂತೂ ಅತ್ಯುತ್ತಮವಾದಂತಹ ಕಾಲವಾಗಿರಲಿದೆ. ಆದರೆ ಅಂಗಾರಕ ಯೋಗ ಅಂದರೆ ಮಂಗಳ ಮತ್ತು ರಾಹುವಿನ ಸಂಯೋಜನೆ ಉಂಟಾಗುವ ಕಾರಣ
ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಸಂಘರ್ಷಕ್ಕೂ ಕೂಡ ಇದು ಬಹಳಷ್ಟು ದಾರಿ ಮಾಡಿಕೊಡ್ಬೋದು. ಇತರರನ್ನು ನಿಮ್ಮಷ್ಟೇ ವೇಗವಾಗಿ ಕೆಲಸ ಮಾಡುತ್ತಿಲ್ಲ ಎಂದು ನಿಮಗೆ ಕಿರಿಕಿರಿಯನ್ನಾಗಿ ಅನ್ನಿಸ್ಬೋದು ಸ್ನೇಹಿತರೆ. ತಾಳ್ಮೆಯಿಂದ ಇರುವುದು ಈ ತಿಂಗಳು ಬಹಳ ಮುಖ್ಯ. ಅದರಲ್ಲೂ ಮಾರ್ಚ್ 15ರ ನಂತರ ಸೂರ್ಯನು 2ನೇ ಮನೆಗೆ ಬಂದಾಗ ನಿಮ್ಮ ಗಮನವು ಹೆಸರು ಗಳಿಸುವುದರಿಂದ ಹಣ ಗಳಿಸುವತ್ತ ತಿರುಗ್ತಾ ಹೋಗ್ತದೆ. ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಕೂಡ ಇರಬೇಕು. ಹಾಗೆ ಮಾಡ್ತಿರುವಂತಹ ಕೆಲಸದ ಮೇಲೆ ಹೆಚ್ಚು ತಾಳ್ಮೆಯನ್ನು ಕೂಡ ವಹಿಸಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರ್ಥಿಕ ಮತ್ತು ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ತಂದುಕೊಡಲಿದೆಯಾ ಈ ಮಾರ್ಚ್ 15ರ ನಂತರ ಏನಾದರೂ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ಈ ಮಾರ್ಚ್ ತಿಂಗಳು ಅದ್ಭುತವಾದಂತಹ ತಿಂಗಳೇ. ನಿಮ್ಮ ಯೋಗಕಾರಕನಾದಂತಹ ಶುಕ್ರನು ಸಂಪತ್ತಿನ ಮನೆಯಾದ 2ನೇ ಮನೆಯಲ್ಲಿಯೇ ಮೊದಲ ವಾರದಲ್ಲಿಯೇ ಬಂದಿರೋ ಕಾರಣ ಇದು ಹಣದ ಸುಲಭ ಅರಿವನ್ನು ನಿಮಗೆ ಸೂಚಿಸ್ತಾ ಬಂದಿದೆ. ಕುಟುಂಬದಲ್ಲಿ ಆಸ್ತಿ ಇರ್ಬೋದು, ಕಲಾತ್ಮಕ ಕೆಲಸಗಳಿರ್ಬೋದು, ಅಥವಾ ಸೌಂದರ್ಯ ಮತ್ತು ಐಷಾರಾಮಿ ವಸ್ತುಗಳ ಹೂಡಿಕೆಯಿಂದ ಲಾಭಗಳನ್ನು ಕೂಡ ಕಾಣ್ತಾ ಬರ್ತೀರಿ. ನೀವು ರುಚಿಕರವಾದಂತಹ ಭೋಜನ ಮತ್ತು ಆಭರಣಗಳಿಗಾಗಿ ಹಣವನ್ನು ಕೂಡ ಬೇಯಿಸ್ತಾ ಹೋಗ್ತೀರಿ. ಆದರೆ ಶನಿಯು ಅಲ್ಲಿಯೇ ಇರುವುದರಿಂದ ಶಿಸ್ತು ಅಗತ್ಯವಾಗಿರ್ತದೆ ಈ ರಾಶಿಯವರಿಗೆ. ಹಣ ಬಂದರೂ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಒತ್ತಡ ನಿಮಗೆ ಇದ್ದೇ ಇರಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ತಿಂಗಳ ಮಧ್ಯದಲ್ಲಿ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿ ಇರೋ ಕಾರಣ ತೆರಿಗೆ ಅಥವಾ ಕೌಟುಂಬಿಕ ಹಣದ ವಿಷಯದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಕೂಡ ಬರ್ಬೋದು. ಹಣಕಾಸಿನ ದಾಖಲೆಗಳನ್ನು ಈ ಟೈಮ್ನಲ್ಲಿ ಸರಿಯಾಗಿ ಇಟ್ಕೊಳ್ಳಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಈ ಮಾರ್ಚ್ 15ರ ನಂತರ ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ಹೇಗಿರಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಈ ಮಾರ್ಚ್ ತಿಂಗಳಿನಲ್ಲಿಯೇ. ಅದರಲ್ಲೂ 1ನೇ ಮನೆಯ ಮಂಗಳ ರಾಹುವಿನ ಸಂಯೋಜನೆ ಉಂಟಾಗೋ ಕಾರಣ ದೇಹದಲ್ಲಿ ಅತಿಯಾದಂತಹ ಉಷ್ಣತೆ ಮತ್ತು ಒತ್ತಡವನ್ನು ಸೃಷ್ಟಿಸಲಿದೆ. ಇದು ನಿಮಗೆ ತಲೆನೋವು, ರಕ್ತದೊತ್ತಡ, ಮೈಗ್ರೇನ್ ಅಥವಾ ಮುಖಕ್ಕೆ ಸಂಬಂಧಪಟ್ಟಂತಹ ಗಾಯಗಳ ಬಗ್ಗೆ ಜಾಗರೂಕರಾಗಿರಲು ಸೂಚಿಸಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ರಾಹುವಿನ ಚಟಪಟಿಕೆಯಿಂದಾಗಿ ಅತಿ ವೇಗದ ಚಾಲನೆಯನ್ನು ಈ ಟೈಮ್ನಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇದು ಅಪಘಾತಕ್ಕೆ ಕಾರಣವಾಗ್ಬೋದು. ತಂಪಾದ ನೀರು ಕುಡಿಯುವುದು ಮತ್ತು ಮಸಾಲೆಯುತವಾದಂತಹ ಆಹಾರವನ್ನು ತಪ್ಪಿಸುವುದು ಪಿತ್ತದೋಷವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡಲಿದೆ. ಅದರಿಂದ ಈ ಟೈಮ್ನಲ್ಲಿ ಹೆಚ್ಚಿನ ನೀರನ್ನು ಕುಡಿತಾ ಬನ್ನಿ ಸ್ನೇಹಿತರೆ. ನಿಮ್ಮ ಪ್ರತಿದಿನ ಜೀವನದಲ್ಲಿ ಧ್ಯಾನ ಮಾಡುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಕಾರಿಯಾಗಿರಲಿದೆ. ಅದರಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯಲ್ಲಿರುವಂತಹ ಗುರು ನಿಮ್ಮ ಪ್ರೇಮ ಜೀವನಕ್ಕೆ ವರದಾನವಾಗಿಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ಅವಿವಾಹಿತರಿಗೆ ಅವರ ವ್ಯಕ್ತಿತ್ವಕ್ಕೆ ಒಪ್ಪುವಂತಹ ಜ್ಞಾನವಂತ ಮತ್ತು ಬೆಂಬಲ ನೀಡುವಂತಹ ಸಂಗಾತಿ ದೊರೆಯುವಂತಹ ಸಾಧ್ಯತೆ ಇರಲಿದೆ. ಪ್ರೇಮ ಜೀವನದಲ್ಲಿ ರೋಮಾಂಚನವೂ ಕೂಡ ಇರಲಿದೆ ಅಂತಲೇ ಹೇಳ್ಬೋದು. ಆದರೆ ದೀರ್ಘಕಾಲದ ಸಂಬಂಧ ಅಥವಾ ವಿವಾಹ ಜೀವನದಲ್ಲಿ ನಿಮ್ಮ ಆಕ್ರಮಣಕಾರಿ ವರ್ತನೆ, ಅಂದರೆ 1ನೇ ಮನೆಯಲ್ಲಿನ ಮಂಗಳನಿಂದ ಬಿರುಕು ಕೂಡ ಬರಬಹುದು. ನೀವು ಹೆಚ್ಚು ಅಧಿಕಾರ ಚಲಾಯಿಸಲು ಈ ಟೈಮ್ನಲ್ಲಿ ಪ್ರಯತ್ನಿಸ್ಬೋದು. 7ನೇ ಮನೆಯಲ್ಲಿರುವಂತಹ ಕೇತುವು ಸಂಗಾತಿಯಿಂದ ಸ್ವಲ್ಪ ದೂರವಿರುವಂತೆಯೂ ಕೂಡ ಮಾಡ್ಬೋದು ಸ್ನೇಹಿತರೆ. ಆದ್ದರಿಂದ ಸಂಗಾತಿಯ ಮಾತನ್ನು ಆಲಿಸುವುದು ಮತ್ತು ಅಹಂಕಾರ ಬಿಡುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿ ಮಾಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಶೈಕ್ಷಣಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ಮಾರ್ಚ್ 15ರ ನಂತರ ಕಾಣ್ತಾ ಬರ್ತೀರಿ. ವಿದ್ಯಾರ್ಥಿಗಳಿಗೆ ಇದು ಪ್ರತಿಭೆ ಮತ್ತು ವಿಚಲನೆಯ ಮಿಶ್ರಣವಾದಂತಹ ತಿಂಗಳು. 5ನೇ ಮನೆಯ ಗುರುವು ಉನ್ನತ ಶಿಕ್ಷಣ, ವಿವೇಕ ಮತ್ತು ಪರೀಕ್ಷೆಗಳಿಗೆ ಹೆಚ್ಚಿನ ಬೆಂಬಲವನ್ನು ನೀಡ್ತಾ ಬಂದರೆ ನಿಮ್ಮ ಬುದ್ಧಿವಂತಿಕೆ ಈ ಟೈಮ್ನಲ್ಲಿ ಬಹಳಷ್ಟು ಚುರುಕಾಗಿರಲಿದೆ. ಆದರೆ 1ನೇ ಮನೆಯ ಮಂಗಳ ಮತ್ತು ರಾಹುವಿನ ಸಂಯೋಜನೆಯ ಪ್ರಭಾವವು ನಿಮ್ಮನ್ನು ತಾಳ್ಮೆ ಕಳೆದುಕೊಳ್ಳುವಂತೆ ಮಾಡ್ಬೋದು. ವಿಷಯದ ಆಳಕ್ಕೆ ಹೋಗುವ ಬದಲು ಬೇಗ ಮುಗಿಸುವ ಅವಸರ ನಿಮ್ಮಲ್ಲಿ ಕಾಣ್ಬೋದು ಸ್ನೇಹಿತರೆ. ಅತಿಯಾದಂತಹ ಆತ್ಮವಿಶ್ವಾಸವನ್ನು ತೆಗೆದುಹಾಕಿ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ವಿದ್ಯಾರ್ಥಿಗಳು ಅತ್ಯುತ್ತಮವಾದಂತಹ ಸಾಧನೆಯನ್ನು ಈ ಟೈಮ್ನಲ್ಲಿ ಮಾಡ್ಬೋದಾಗಿದೆ. ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮಾರ್ಚ್ 15ರ ನಂತರವೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಮಾರ್ಚ್ 15ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಜ್ಯೋತಿಷ್ಯ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ ಸ್ನೇಹಿತರೆ, ತೀವ್ರವಾದಂತಹ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಆರೋಗ್ಯ ರಕ್ಷಣೆಗಾಗಿ ಈ ಕುಂಭ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಪಾಲಿಸ್ತಾ ಬನ್ನಿ ಸ್ನೇಹಿತರೆ.
ಮೊದಲನೇದಾಗಿ ಶನಿವಾರದಂದು ಶಿವಲಿಂಗಕ್ಕೆ ನೀರು ಮತ್ತು ಕಪ್ಪು ಎಳ್ಳನ್ನು ಅರ್ಪಿಸಿ. ಇದು ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿ ಮತ್ತು ರಾಹುವನ್ನು ಶಾಂತಗೊಳಿಸಲಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗ್ತೀರಿ. ಹಾಗೆ ವಾಹನವನ್ನು ಚಾಲನೆಯನ್ನು ಮಾಡುವಾಗ ಅತಿಯಾದಂತಹ ವೇಗ ಬೇಡ ಅಂತಲೇ ಹೇಳ್ಬೋದು. ಒಂದನೇ ಮನೆಯಲ್ಲಿರುವಂತಹ ಈ ಗ್ರಹಗಳು ಅವಘಡಕ್ಕೆ ಕಾರಣವಾಗ್ಬೋದು. ಅದರಿಂದ ಜಾಗ್ರತೆಯನ್ನು ವಹಿಸಬೇಕಾಗಿರ್ತದೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಸಣ್ಣ ಬೆಳ್ಳಿಯ ಚೌಕಾಕಾರದ ತುಂಡನ್ನು ಪರ್ಸ್ನಲ್ಲಿ ಯಾವಾಗಲೂ ಇಟ್ಕೊಳ್ಳಿ ಅಥವಾ ಬೆಳ್ಳಿಯ ಚೈನನ್ನು ಧರಿಸ್ಕೊಳ್ಳಿ. ಇದು ರಾಹುವಿನ ಚಡಪಡಿಕೆಯನ್ನು ಕಡಿಮೆ ಮಾಡಿ ಮನಸ್ಸನ್ನು ಸ್ಥಿರಗೊಳಿಸಲಿದೆ ಅಂತಲೇ ಹೇಳ್ಬೋದು. ಎರಡನೇ ಮನೆಯು ಆಹಾರದ ಸ್ಥಾನವಾಗಿ ಇರುವುದರಿಂದ ಪ್ರತಿ ಶುಕ್ರವಾರದಂದು ಬಡವರಿಗೆ ಅನ್ನದಾನವನ್ನು ಮಾಡಿ. ಇದು ನಿಮ್ಮ ಆರ್ಥಿಕ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸಲಿದೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆ ಪ್ರತಿ ಗುರುವಾರ ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಗುರುರಾಯರ ಜಪವನ್ನು ಮಾಡಿ ಸ್ನೇಹಿತರೆ. ಇದರಿಂದ ಆ ರಾಯರ ಆಶೀರ್ವಾದವು ಕೂಡ ನಿಮಗೆ ಸಿಗಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.